ಮೋದಿಗೆ ಶರ್ಮನ್ ಶೇಖ್ ಗೋಗಿ ಇದೇ ಮನಮೋಹನ್ ಸಿಂಗ್ ಅವರು ಟ್ರಂಪ್ಗೆ ಸರೆಂಡರ್ ಆಗಿರೋ ಮೋದಿಗೆ ಇದೇ 2 ವರ್ಷದ ನಂತರ ಟರ್ಕಿನಲ್ಲಿ ಹೋಗಿ ಶರ್ಮನ್ ಶೇಖ್ ಅಲ್ಲಿ ಒಂದು ಅಗ್ರಿಮೆಂಟ್ ಮಾಡಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಭಾರತ ಮತ್ತೆ ಪಾಕಿಸ್ತಾನ ಇಬ್ರು ಭಯೋತ್ಪಾದಕರಿಂದ ನೊಂದಿರ್ತಕ್ಕಂಥ ದೇಶಗಳು ನಮ್ಮ ಪ್ರಯತ್ನ ಏನಾದ್ರೂ ಬಲೂಚಿಸ್ತಾನದಾಗಿದ್ರೆ ಅದನ್ನ ನಾವು ಹಿಂದೆಗೆದುಕೊಂತೀವಿ, ನಾವು ಒಪ್ಕೊಂಡ್ ಬಂದಿದೀವಿ, ನಾವು ಬಲೂಚಿಸ್ತಾನ ಮಾಡ್ತೀವಿ ಅಂತೇಳಿ ಇದು ರಣಹೇಳಿ ಕಾಂಗ್ರೆಸ್ ಜ್ಞಾನೇಂದ್ರ ಅವರ ಹೇಳಿಕೆಗೆ ಬನ್ನಿ. ಮೈ ಬಣ್ಣ, ತಲೆ ಕೂದಲು, ಇದ್ರ ಬಗ್ಗೆ ಮಾತನಾಡಿ. ಟ್ರಂಪ್ಗೆ ಯಾರು ಸರೆಂಡರ್ ಆಗಿದಾರೋ ಅವರ ನಿಜವಾದ ಹೇಳಿಕೆಗಳು. ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ಏನು ಬಂಗಾಳ ಚುನಾವಣೆಯಲ್ಲಿ ಯಾಕೆ ಇಷ್ಟೊಂದು ಆರ್ಮಿ ಬೇಕು ಅಂತೇಳಿ. ಇವರದೇ ರಾಷ್ಟ್ರೀಯ ನಾಯಕರಾದ ಅಧೀರ್ ರಂಜನ್ ಚೌಧರಿ ಮೊನ್ನೆ ಹೇಳಿದ್ದು, ಇವತ್ತು ಆರ್ಮಿ ಮತ್ತೆ ಇಸಿ ಒಳ್ಳೆ ಕೆಲಸ ಮಾಡಿದಕ್ಕೆ ಶಾಂತಿಯುತವಾಗಿ 2 ದಶಕದಲ್ಲಿ ಎಲೆಕ್ಷನ್ ನಡೀತಾ ಇದೆ. ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದ ಎಲೆಕ್ಷನ್ ಕಮಿಷನ್. ಚೌಧರಿ ಹೇಳಿದ್ದು ಇದು ಅರ್ಥ. ಆಮೇಲೆ ನೋಡಿ ಪಟ್ಟಿ ಆಯ್ತು ಸರ್. ಅರಗ ಜ್ಞಾನೇಂದ್ರ ಅವರ ಹೇಳಿಕೆಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಅರಗ ಜ್ಞಾನೇಂದ್ರ ಅವರ ವಿರುದ್ಧವಾಗಿ ಕೇಸ್ ಕೂಡ ಆಗಿತ್ತು. ಅದಾದ್ಮೇಲೆ ಏನೇನಾಯ್ತು ನಾವು ನೋಡಿದ್ದೀವಿ, ನೀವು ನೋಡಿದ್ದೀರಿ. ನಾನು ಈಗಲೂ ಕೂಡ ಹೇಳ್ತೀನಿ, ಆ ರೀತಿಯ ಯಾರೇ ಮಾತಾಡೋದನ್ನ ಬಲವಾಗಿ ಖಂಡಿಸ್ತೀನಿ. ಇವ್ರಿಗೆ ಇವರು ಟೆರರಿಸ್ಟ್ ಅಂತ ಹೇಳಿದ್ರೆ ಸರಿ ಅಂತೇಳಿ ಇವರು ಸಂಜಾಯಿಸಿ ಕೊಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಲಾರಿಫಿಕೇಶನ್ ಕೊಟ್ಬಿಟ್ರು, ನಾನು ಆ ರೀತಿ ಹೇಳಿದ್ದಲ್ಲ, ಮೀಡಿಯಾಗಳು ತಪ್ಪಾಗಿ ಅರ್ಥ ಮಾಡ್ಕೊಂಡು ಅಂತೇಳಿ. ಅವ್ರಿಗೆ ಅರ್ಥ ಆಗಿದೆ ಹೇಳಿದ್ ತಪ್ಪು ಅಂತೇಳಿ, ಇಲ್ಲಿ ಬಂದು ಹೇಳಿದ್ ಸರಿ ಅಂತ ಹೇಳ್ತಾರೆ. ಅದ್ರ ಅರ್ಥ ಇವ್ರು ಖರ್ಗೆ ಅವರಿಗೆ ಗೊತ್ತಿಲ್ಲದ ವಿಚಾರಗಳು ಇವರಿಗೆ ಗೊತ್ತಾಗಿದೆ. ಇವತ್ತು ನೋಡಿ ಪವನ್ ಕೆರೆ ಬಾಯಿಲಿ, ಪವನ್ ಕೆರೆ ಏನಾಗಿದೆ ಇವತ್ತು ಆ ಹೆಣ್ಮಗ ಮೇಲೆ ಹಾಕಿದ್ದಕ್ಕೆ ಇವನ್ ಗೌಹತಿ ಹೈಕೋರ್ಟ್ ಹೇಳ್ತಾ ಇದೆ, ಒದ್ದು ಒಳಗಡೆ ಹಾಕಿ ಇಂಟ್ರಾಗೇಷನ್ ಹ್ಯಾಸ್ ಟು ಹ್ಯಾಪನ್ ವಿತ್ ಇನ್ ದ ಜೈಲ್ ಅಂತ ಹೇಳಿ. ಅವರ ಹೇಳಿಕೆ ಬಗ್ಗೆ ಖಂಡಿಸ್ತೀನಿ. ಇವರಿಗೆ ದಮ್ಮು ತಾಕತ್ತಿದ್ರೆ ಖರ್ಗೆನು ರಾಹುಲ್ ಗಾಂಧಿ ಖಂಡಿಸ್ಲಿ. ನಾನು ಯಾವುದೇ ರಾಷ್ಟ್ರೀಯ ನಟರಾಜ್ ಗೌಡ್ರು ನಾವು ಕೇಳಿಸ್ಕೊಂಡ್ವಿ ಸರ್. ನಟರಾಜ್ ಗೌಡ್ರೆ, ಸತತ ಸೋಲಿನಿಂದ ಆದ ಹತಾಶೆಯಿಂದ ಕಾಂಗ್ರೆಸ್ನ ನಾಯಕರು ಈ ರೀತಿಯ ಪದ ಬಳಕೆಗೆ ಮುಂದಾಗ್ತಿದ್ದಾರೆ, ಆರೋಪ ಬಿಜೆಪಿಯದು. ಈಗ ಜರ್ಸಿ ಕೌ ಅಂದಾಗ, ಹೈಬ್ರಿಡ್ ಕರು ಅಂದಾಗ ಯಾವ ಸತತ ಸೋಲು, ಯಾವ ಕಂಗಾಲಾಗಿದ್ರು ಬಿಜೆಪಿಗರು ಅರವಿಂದ ಜ್ಞಾನೇಂದ್ರನ್ನ ನೀವು ಕಂಡಮ್ ಮಾಡೋದಾದ್ರೆ ನರೇಂದ್ರ ಮೋದಿನೂ ಕಂಡಮ್ ಮಾಡಿ 50 crore ಗರ್ಲ್ ಫ್ರೆಂಡ್ ಅಂದ್ರು, ಕಾಂಗ್ರೆಸ್ಗೆ ವಿಧವಾ ಅಂದ್ರು. ಇಡೀ ದೇಶದಲ್ಲಿ ಅವರ ಮಹಿಳಾ ವಿರೋಧಿ ಮನಸ್ಥಿತಿ ಅನಾವರಣ ಆಗಿದೆ. ಮಹಿಳಾ ವಿರೋಧಿ ಮನಸ್ಥಿತಿ ಇವತ್ತರೂ ಕೂಡ ಅದು ನಡ್ಕೊಂಡ್ ಬಂದಿದೆ. ಅವ್ರದ್ದು RSS ಬಿಜೆಪಿದು ಇದೇ ಮನಸ್ಥಿತಿ ಇದೆ. ಇಡೀ ದೇಶದಲ್ಲಿ ಮಹಿಳಾ ವಿರೋಧಿ ಮನಸ್ಥಿತಿ ಇದೆ. ನಾವು ಖರ್ಗೆ ಅವರು ಹೇಳಿರೋದು, ನಾನು ಖರ್ಗೆ ಅವರು ವೈಯಕ್ತಿಕವಾಗಿ ಒಬ್ಬ ಟೆರರಿಸ್ಟ್ ಇದ್ದಾರೆ, ಬಂದೂಕ ಇಟ್ಕೊಂಡಿದ್ದಾರೆ ಆತರ ಹೇಳ್ತಾ ಇಲ್ಲ. ನಾನು ನಿಮಗೆ ಅಂಕಿಅಂಶನೂ ಕೊಟ್ಟೆ. ಇಡೀ ದೇಶದಲ್ಲಿ ಬಿಜೆಪಿ ಯಾವ ರೀತಿ ಟ್ಯಾಕ್ಸ್ ಟೆರರಿಸಂ ಮಾಡ್ತಾ ಇದೆ, ಯಾವ ರೀತಿ ಇಡಿ ಮತ್ತೆ ಐಟಿಯನ್ನು ದುರುಪಯೋಗ ಮಾಡಿಕೊಂಡು ಎಲ್ಲರೂ ಲೂಟಿ ಹೊಡಿತಾ ಇದೆ, ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಕಂಟೆಕ್ಸ್ಟ್ ಅಲ್ಲಿ ಯಾವ ರೀತಿಯಾಗಿ ಇಡಿ ರೈಡ್ ಆಗ್ತದೆ ತಮಿಳುನಾಡಲ್ಲಿ ಚುನಾವಣಾ ಸಮಯದಲ್ಲಿ, ಯಾವ ರೀತಿ ವೆಸ್ಟ್ ಬೆಂಗಾಲ್ ಆಗ್ತದೆ, ಆ ಕಂಟೆಕ್ಸ್ಟ್ ಅಲ್ಲಿ ಈ ರೀತಿ ಮಾಡೋದು ತಪ್ಪು, ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ನಾನು ಅವರ ಅವ್ಯವಹಾರ ಭ್ರಷ್ಟಾಚಾರದ ಬಗ್ಗೆ ಮಾತಾಡಬೇಕಾದ ಪದಗಳನ್ನು ಉಪಯೋಗಿಸಿದ್ದಾರೆ ಬಿಟ್ರೆ ಅದನ್ನ ಅವ್ರು ಕ್ಲಾರಿಫೈ ಅವರೇ ಆಲ್ರೆಡಿ ಮಾಡಿದ್ದಾರೆ. ಇದು ನಾನು ಆ ಕಂಟೆಕ್ಸ್ಟ್ ಅಲ್ಲಿ ಇಲ್ಲ, ನೀವು ಮಿಸ್ಲೀಡ್ ಮಾಡಬೇಡಿ. ನಾನು ಹೇಳಿರೋದು ಟ್ಯಾಕ್ಸ್ ಟೆರರಿಸಂ ಮತ್ತೆ ಈ ಬೇರೆ ಬೇರೆ ವಿಷಯಗಳಲ್ಲಿ ಅಂತ. ಆದ್ರೆ ಬಿಜೆಪಿ ಮಾಡ್ತಾ ಇರತಕ್ಕಂಥದ್ದೇನು, ಇಡೀ ದೇಶದಲ್ಲಿ ಟೆರರಿಸಂ ಕಮ್ಮಿ ಆಗಿದೆಯಾ, ಟೆರರಿಸಂ ಕಮ್ಮಿ ಆಗಿದೆಯಾ? ಈ ದೇಶದಲ್ಲಿ ಬಿಜೆಪಿ ಇದ್ದಾಗಲೇ ಅತ್ಯಂತ ಹೆಚ್ಚು ಭಯೋತ್ಪಾದನೆ ಆಗಿರ್ತಕ್ಕಂಥದ್ದು ನಮ್ಮ ಸೈನ್ಯ. ಯಾವ ಭಯೋತ್ಪಾದಕರಿಗೆ ಬಿರಿಯಾನಿ ಇವರು ತಿನ್ಸಿ ಕರ್ಕೊಂಡು ಕಾಂದಾರ್ ಬಿಟ್ರು, ನಮ್ಮ ಸ್ನೇಹಿತರು ಹೇಳ್ದಂಗೆ ಯಾರು ಅನ್ಇನ್ವೈಟೆಡ್ ಭಯೋತ್ಪಾದಕ ದೇಶ ಅಂತ ಹೇಳೋದು. ನಾವ್ ಯಾವಾಗ 2008 ಅಲ್ಲಿ ನಾವು ಅಟ್ಯಾಕ್ ಆಗಿತ್ತೋ ನಾವು ಇಡೀ ಪಾಕಿಸ್ತಾನವನ್ನ ಕಟ್ಟಿ ಹಾಕಿದ್ವಿ, ಆರ್ಥಿಕ ದಿಗ್ಬಂಧನ ಹಾಕಿದ್ವಿ. ನೀವೇನ್ ಮಾಡಿದ್ರಿ? ಅನ್ಇನ್ವೈಟೆಡ್ ಹೋದ್ರಿ, ಆ ಪಾಕಿಸ್ತಾನ ಕಟ್ಟಾಕಿದ ಪಾಕಿಸ್ತಾನ ಬಿಚ್ಚಿ ಬಂದ್ರಿ ನೀವು. ಇವತ್ತು ಪಾಕಿಸ್ತಾನ ಮೇಲೆ ಭಯೋತ್ಪಾದನೆ ಮಾಡ್ತಾ ಇರೋದಕ್ಕೆ ಕಾರಣ ನಿಮ್ಮ ಕೈವಾಡ ಇದೆ. ಯಾವ ರೀತಿ ಕೈವಾಡ ಇದೆ? ನೀವು ಅವ್ರನ್ನ ಬಿಟ್ಬಿಟ್ರಿ, ಕಟ್ಟಾಕಿದವ್ರನ್ನ ಬಿಟ್ಬಿಟ್ರಿ. ನೀವು ಆಪರೇಷನ್ ಸಿಂಧೂರ ಆಗ್ತಾ ಇರ್ಬೇಕಾದ್ರೂ ಕೂಡ ನಿಮ್ಮ ವಿದೇಶಾಂಗ ನೀತಿ ನೀವು ಅಷ್ಟು ದುರ್ಬಲರ ಆಪರೇಷನ್ ಸಿಂಧೂರ ಆಗ್ತಾ ಇದ್ರು ಕೂಡ ಅಮೆರಿಕ ಅವರಿಗೆ ಫೈನಾನ್ಷಿಯಲ್ ಸಹಾಯ ಮಾಡಿಸುತ್ತೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಮಿತ್ರ ಅಂತ ಹೇಳುತ್ತೆ. ಆದ್ರೆ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಪಾಕಿಸ್ತಾನವನ್ನು ಅಮೆರಿಕ ಸೇರಿ ಕಟ್ಟಿ ಹಾಕಿದ್ವಿ. ಇದು ನಾನು ನಿಮ್ಗೆ ಹೇಳಿಕ್ ಬರ್ತಾ ಇರೋದು. ಆದ್ರೆ ಬಿಜೆಪಿಯವರು ಸೆಲೆಕ್ಟಿವ್ ಆಗಿದ್ದಾರೆ. ತಾವು ಮಾಡೋ ಕರ್ನಾಟಕದಲ್ಲಿ ಎಷ್ಟು ಜನ ನಮ್ಮ ನಾಯಕರುಗಳಿಗೆ ಸಿದ್ದರಾಮಯ್ಯನಿಂದ ಇಟ್ಕೊಂಡು ಎಷ್ಟು ನಾಯಕರು ಖರ್ಗೆ ಅವರು ಇಟ್ಕೊಂಡು ಎಷ್ಟು ಅಪಹಾಸ್ಯ ಮಾಡ್ತಾರೆ ಇವರು, ಎಷ್ಟು ಕೆಟ್ಟದಾಗಿ ಬೈತಾರೆ. ದೇವೇಗೌಡರಿಗೆ ನೀನು ಮುಂದಿನ ಜನ್ಮದಲ್ಲಿ ಯಾಕಪ್ಪ, ಈ ಜನ್ಮದಲ್ಲೇ ನೀನು ಸಾಬ್ರಾಗ್ಬಿಡು ಅಂತ ಸಿಟಿ ರವಿ ಹೇಳ್ತಾರೆ. ಸಿದ್ದರಾಮಯ್ಯ ಸಿದ್ದರಾಮುಲ್ಲಾ ಖಾನ್ ಅಂತ ಸಿಟಿ ರವಿ ಹೇಳ್ತಾರೆ, ಬಿಜೆಪಿ ನಾಯಕರು ಹೇಳ್ತಾರೆ.
ನಾನು ಕೆಟ್ಟ ಪದವನ್ನು ಉಪಯೋಗಿಸಲ್ಲ, ಅಂತಂತ ಪದಗಳನ್ನ ಅವ್ರು ಉಪಯೋಗಿಸಿದ್ದಾರೆ. ಅತ್ಯಂತ ಅಶ್ಲೀಲ ಅವ್ಯಾಚ ಪದಗಳನ್ನ ಬಿಜೆಪಿ ನಾಯಕರು ಉಪಯೋಗಿಸಿದ್ದಾರೆ. ನಾವು ಸಿಂಪತಿ ಕಾರ್ಡ್ ಪ್ಲೇ ಮಾಡಕ್ ಹೋಗಲ್ಲ. ಪೊಲಿಟಿಕಲ್ ಡಿಸ್ಕೋರ್ಸ್ ಅಲ್ಲಿ ಏನೋ ಹೇಳಿರ್ತಾರೆ, ನಾವು ಅವಾಗ ಕಂಡಮ್ ಮಾಡ್ತೀವಿ, ಬಿಡ್ತೀವಿ. ನಮ್ ಸಿಂಪತಿ ನನಗೆ 96 ಬಾರಿ ಏನೋ ಬೈದ್ಬಿಟ್ಟಿದ್ದಾರೆ, 50 ಬಾರಿ ಬೈದ್ಬಿಟ್ಟಿದ್ದಾರೆ. ಆ ತರ ನಾಟಕ ಬೂಟಾಟಿಕೆಯನ್ನ ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಆಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ ಯಾವತ್ತೂ ಮಾಡಿಲ್ಲ, ಈ ನಾಟಕವನ್ನು ಮಾಡಿಲ್ಲ. ಇಂಥ ಹೇಳಿಕೆಗಳ ಪರಿಣಾಮ ಏನು ಅಂತ ಹೇಳಿ ಹಿಂದೆ ಮಣಿಶಂಕರ್ ಅಯ್ಯರ್ ಅವರ ಒಂದೆರಡು ಹೇಳಿಕೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಬ್ಯಾಕ್ ಫೈರ್ ಆಗಿತ್ತು ಅನ್ನೋ ರೀತಿಯ ವಿಶ್ಲೇಷಣೆ ಆಯಿತು. ನಾನು ಕೇವಲ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳ್ತಿಲ್ಲ ಸರ್, ಒಟ್ಟಾರೆ ರಾಜಕಾರಣಿಗಳ ಬಾಯಲ್ಲಿ ಬರುವ ಇಂಥ ಪದಗಳಿಂದ ಆಗುವ ಪರಿಣಾಮ ಏನು ಅಂತ ಹೇಳಿ. ಈಗ ನೋಡಿದ್ರಲ್ಲ, ಇಬ್ರು ವಕ್ತಾರರು ಮಾತಾಡಬೇಕಾದ್ರೆ ಒಬ್ಬ ಭಾಷೆಯನ್ನು ಒಬ್ರನ್ನ ಹೇಳಿ ಅಂತಾರೆ, ಇನ್ನೊಬ್ರು ದಮ್ಮು ತಾಕತ್ತು ಆತರ ಶಬ್ದ, ಇದೆಲ್ಲ ಯಾವ ಭಾಷೆ? ಇದು ಕುಸ್ತಿ ಅಖಾಡದ ಭಾಷೆ, ಇದು ರಾಜಕೀಯ ಸಂಭಾಷಣೆ ಅಲ್ಲ. ಇದು ಏನಾಗಿದೆ, ಈ ಕುಸ್ತಿ ಅಖಾಡದ ಭಾಷೆ ಬಂದಾಗ ಈಗ ಹಂಗಾಗತ್ತೆ. ಅದೇ ವಾಟ್ ಈಸ್ ಇಂಪಾರ್ಟೆಂಟ್, ವಾಟ್ ವಿ ಶುಡ್ ವರಿ ಇಸ್ ವಾಟ್ ನೆಕ್ಸ್ಟ್. ಇಲ್ಲಿವರೆಗೂ ಬಂದಾಗಿದೆ. ಈಗ ಇದರ ಮುಂದಿನ ಅಧ್ಯಾಯ ಏನು? ನಾವು ಈ ತರದ ಭಾಷೆಯನ್ನ ಮಾತಾಡಿದಾಗ ನಮ್ಮ ವೀಕ್ಷಕರು ನೋಡ್ತಾ ಇದ್ದೇವೆ. ಅದರಲ್ಲೂ ಕೂಡ ವಯಸ್ಕರು, ಯುವಕರು ಸುಮ್ಮನೆ ಕೂತಿದ್ದಾರೆ, ಹಿರಿಯರು ಹೇಗೆ ಮಾತಾಡ್ತಿದ್ದಾರೆ. ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ವರಿಸಮ್. ಒಬ್ಬ ಅಸಹನೆ ಅನ್ನೋದು ಎಲ್ಲ ಕಡೆ ಇದು ಕಾಮನ್ ಆಗಿಬಿಟ್ಟಿದೆ. ಈಗ ಪೊಲಿಟಿಕಲ್ ಇಂಟಾಲರೆನ್ಸ್, ರಿಲಿಜಿಯಸ್ ಇಂಟಾಲರೆನ್ಸ್, ಇಂಟೆಲೆಕ್ಚುಯಲ್ ಇಂಟಾಲರೆನ್ಸ್. ಈ ಇಂಟಾಲರೆನ್ಸ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಹೇಟ್ರೆಡ್, ಅಂಡ್ ಆಫ್ಟರ್ ಹೇಟ್ರೆಡ್ ದ ವೈಲೆನ್ಸ್. ಇದನ್ನ ಅಡ್ರೆಸ್ ಮಾಡೋರು ಯಾರು? ಇದನ್ನ ಅಡ್ರೆಸ್ ಮಾಡ್ತಿದ್ರು ಒಂದಾನೊಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ. ಅವರು ಮಹಾತ್ಮ ಗಾಂಧಿ ಅಂತ ಇದ್ರು, ಅವರಾದ್ರೂ ಯಾರು ಇಲ್ವಾ? ಅವರಾದ್ರೂ ಯಾರು ಇಲ್ಲ. ಈಗ ರಾಹುಲ್ ಗಾಂಧಿ ಬಗ್ಗೆ ಆಗ್ಲಿ, ಸೋನಿಯಾ ಗಾಂಧಿ ಬಗ್ಗೆ ಆಗ್ಲಿ, ಒಂದು ದಶಕಗಟ್ಟಲೆ ಒಂದು ಕ್ಯಾಂಪೇನ್ ನಡೆಸ್ಬಿಟ್ಟು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಅಲ್ಲಿ ಅದು ಅಲ್ಲಿ ಇರುವಂತ ಪೋಸ್ಟ್ಗಳು ನೋಡಿದ್ರೆ ನಾಚಿಕೆ ಆಗ್ಬೇಕು, ಅಂತದೆಲ್ಲ ಬರ್ತಿತ್ತು. ಅದಾದ ಮೇಲೆ ಈಗ ಇವರು ಕೂಡ ಹೆಚ್ಚು ಕಡಿಮೆ ಅದೇ ರೀತಿ ಮಾತಾಡ್ಬಿಟ್ರೆ ಅವ್ರಿಗೂ ವ್ಯತ್ಯಾಸ ಏನು? ಮತ್ತೆ ಸಾಮಾಜಿಕ ಸ್ವಾಸ್ಥ್ಯದ ಕಾಳಜಿ ಒಬ್ಬರಿಗಿಲ್ಲ ಬಿಡಿ, ಇನ್ನೊಬ್ಬರಿಗಾದ್ರೂ ಇರಬೇಕಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕ್ಷೇತ್ರಗಳನ್ನ ಮರುವಿಂಗಡಣೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ವೋಟರ್ ಲಿಸ್ಟ್ ಗಳನ್ನ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮೀಸಲಾತಿಗಳನ್ನ ಮಾಡಿಕೊಂಡು ಇದನ್ನು ವಿರೋಧ ಪಕ್ಷಗಳು ಮಾತನಾಡಿದ್ರೆ ಸಾಕು, ದೇಶ ವಿರೋಧಿಗಳು ಅನ್ನುವ ಬಿಜೆಪಿ ಮನಸ್ಥಿತಿಯೇ ಇವತ್ತು ಕಾಂಗ್ರೆಸ್ ಬಾಯಲ್ಲಿ ಇಂಥ ಪದಗಳ ಪ್ರಯೋಗ ಆಗ್ಲಿಕ್ಕೆ ಕಾರಣವಾಗ್ತಿದೆ. ಒಂದು SIR ವಿಚಾರ, SIR ಬಿಜೆಪಿ ಮಾಡಿದ್ದಲ್ಲ, ಅದು ಸಂವಿಧಾನ ಮಾಡ್ಬೇಕಾದ್ರೆ ಅಂಬೇಡ್ಕರ್ ಅವರೇ ಮಾಡಿದ್ದು. ಇವರ ನೆಹರು ಕಾಲದಲ್ಲೂ ಕೂಡ ಪ್ರತಿ 10 ವರ್ಷಕ್ಕೆ ನಡ್ಕೊಂಡ್ಬಂತು, ಇಂದಿರಾ ಗಾಂಧಿ ಕಾಲದಲ್ಲಿ ನಡ್ಕೊಂಡ್ಬಂತು, ರಾಹುಲ್ ಗಾಂಧಿ ಕಾಲದಲ್ಲಿ ನಡ್ಕೊಂಡ್ಬಂತು. SIR ವಿಚಾರ ಅದು ಬಿಜೆಪಿ ಸರ್ಕಾರದ್ದು, ಮೋದಿ ಅವ್ರದ್ದೆಲ್ಲ ಕಂಪ್ಲೀಟ್ ಸುಪ್ರೀಂ ಕೋರ್ಟ್ ಮಾನಿಟರಿಂಗ್ ಅಲ್ಲಿ ಆಗ್ತಿರೋದು. ನಿಮ್ಗೆ ಯಾಕ್ರಿ ಉರಿತದೆ? ಬೇರೆ ದೇಶದ ಆಚೆ ಕಳಿಸಿದ್ರೆ ನಿಮ್ಗೆ ಯಾಕೆ ನೋವಾಗುತ್ತೆ? ಮೊದಲನೇದು. ಎರಡನೇದು, ಯಾವುದೇ ಆರ್ಮಿ ಡಿಪ್ಲಾಯ್ಮೆಂಟ್ ಎಲ್ಲವೂ ಕೂಡ ಅಂಡರ್ ಸುಪ್ರೀಂ ಕೋರ್ಟ್, ಚೀಫ್ ಎಲೆಕ್ಷನ್ ಕಮಿಷನ್ ಮಾಡ್ತಿರೋದು. ಇದಕ್ಕೆ ಕಾಂಗ್ರೆಸ್ ಅವರು ವೆಲ್ಕಮ್ ಮಾಡೋರೆ. ಇಲ್ಲಿರ್ತಕ್ಕಂಥ ಅಡ್ಬೆ ಒಂಥರ ಉರಿಯಾದಂಗ ಆಗ್ಬಿಡುತ್ತೆ. ಈ ರೀತಿಯಾಗಿ ಅಂತ ಹೇಳಿದ್ರೆ ಇವತ್ತು ಫೇರ್ ಅಂಡ್ ಆಗಿ ಎಲೆಕ್ಷನ್ 7 ಫೇಸ್ ಅಲ್ಲಿ ನಡೀತಾ ಇತ್ತು. ಕಳೆದ ಚುನಾವಣೆ 2021ರಲ್ಲಿ ಆಫ್ಟರ್ ಎಲೆಕ್ಷನ್ಸ್ 5,000 ಕುಟುಂಬಗಳು ಬಂಗ್ಲಾ ಬಿಟ್ಬಿಟ್ಟು ಬೇರೆ ಬೇರೆ ರಾಜ್ಯಕ್ಕೆ ಕೊಟ್ಟೋಗಿದ್ದು. ಅಷ್ಟು ಹಿಂಸಾಚಾರ, ಅಷ್ಟು ಬೂತ್ ಕ್ಯಾಪ್ಚರಿಂಗು ನಾವೆಲ್ಲ ಹೇಳಿದ್ದು ಕಾಂಗ್ರೆಸ್ ಕಂಪ್ಲೇಂಟ್ ಮಾಡ್ತಿತ್ತು. ಅದನ್ನೆಲ್ಲವೂ ತಡೆದು ಇವತ್ತು ನೋಡಿ 96% ಪೀಸ್ಫುಲ್ ಎಲೆಕ್ಷನ್. ಮತ್ತೆ ವೋಟಿಂಗ್ ಎಷ್ಟಾಗಿದೆ? 93%. ಅನ್ಪ್ರೆಸಿಡೆಂಟೆಡ್ ಫ್ರಮ್ ಇಂಡಿಪೆಂಡೆನ್ಸ್. ಯಾಕೆ ಅಂತ ಹೇಳಿದ್ರೆ ಭಯಮುಕ್ತ ವಾತಾವರಣ ಇದ್ದಕ್ಕೆ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಮೈಲಿಗಟ್ಟಲೆ ಕ್ಯೂ